ಶಾಲಾ ವಾಹನ ಓಡಿಸೋರು ನೋಡ್ಲೇಬೇಕಾದ ಸ್ಟೋರಿ. ಫಿಟ್ನೆಸ್ ಇನ್ಸೂರೆನ್ಸ್ ಇಲ್ದೆ ಗಾಡಿ ಓಡಿಸ್ತೀರಾ ಅಂದ್ರೆ ಅಷ್ಟೇ. ಖಾಸಗಿ ಶಾಲಾ ವಾಹನಗಳ ವಿರುದ್ಧ RTO ಅಧಿಕಾರಿಗಳು ಸಿಡಿದೆದ್ದಿದ್ರು. ಫೀಲ್ಡ್ಗೆ ಇಳಿದ ಅಧಿಕಾರಿಗಳು ಒಂದೊಂದೇ ವಾಹನಗಳನ್ನ ತಡೆದು ಅದೇನ್ ಮಾಡಿದ್ದಾರಂತ ನೋಡ್ಕೊಂಬನ್ನಿ. ಹೌದು, ಹೀಗೆ ಸಾಲು ಸಾಲು ಗ್ರೌಂಡ್ ನಲ್ಲಿ ನಿಂತಿರುವ ಖಾಸಗಿ ಶಾಲೆಯ ವಾಹನಗಳಿವು. ಡ್ರೈವರ್ಗಳನ್ನ ತಡೆದು ವಾಹನಗಳನ್ನ ಜಪ್ತಿ ಮಾಡಿಕೊಂಡಿದ್ರು. ನಿತ್ಯವೂ ಲಕ್ಷಾಂತರ ಮಕ್ಕಳು ಶಾಲಾ ವಾಹನಗಳಲ್ಲಿ ಸಂಚರಿಸುತ್ತವೆ. ಆದ್ರೆ ಪುಟಾಣಿಗಳ ಜೀವದ ಜೊತೆ ಖಾಸಗಿ ಶಾಲೆಗಳು ಚೆಲ್ಲಾಟ ಆಡ್ತಿದೆಯಾ ಎಂಬ ಅನುಮಾನಗಳು ಬಾರದೇ ಇರಲ್ಲ ನೋಡಿ. ಇದಕ್ಕೆ ಕಾರಣವಾಗಿರುವುದು ಫಿಟ್ನೆಸ್ ಇಲ್ಲದ ವಾಹನಗಳು. ಇನ್ಮುಂದೆ ಫಿಟ್ನೆಸ್ ಇಲ್ಲದ ವಾಹನಗಳು ರಸ್ತೆಗೆ ಇಳಿಯುವಂತಿಲ್ಲ. ಇನ್ಸೂರೆನ್ಸ್ ಇಲ್ಲದೆ ಗಾಡಿ ಓಡಿಸಿದ್ರೆ ಲೈಸೆನ್ಸ್ ಜೊತೆ ವೆಹಿಕಲ್ ಸೀಜ್. ಬಹಳಷ್ಟು ಶಾಲಾ ಮಕ್ಕಳ ವಾಹನಗಳಿಗೆ ಫಿಟ್ನೆಸ್ ಇರಲ್ಲ, ಅದರಲ್ಲೂ ಇನ್ಸೂರೆನ್ಸ್ ಇರಲ್ಲ. ಇಂಥ ಸಾಕಷ್ಟು ವಾಹನಗಳ ವಿರುದ್ಧ RTO ಅಧಿಕಾರಿಗಳು ಪಾಠ ಕಲಿಸಿದ್ದಾರೆ. ವಿಜಯನಗರದ RTO ಅಧಿಕಾರಿಗಳು ಖಾಸಗಿ ಶಾಲಾ ವಾಹನಗಳ ವಿರುದ್ಧ ವಿಶೇಷ ಕಾರ್ಯಾಚರಣೆ ಮಾಡಿದ್ದಾರೆ. ಯಾವುದೇ ಫಿಟ್ನೆಸ್ ಇನ್ಸೂರೆನ್ಸ್ ಇಲ್ಲದೆ ಓಡಾಡ್ತಿದ್ದ ವಾಹನಗಳನ್ನ ಜಪ್ತಿ ಮಾಡಿದ್ದಾರೆ. ಚಾಲಕರು ಏನಿದ್ರಿ, ಇವತ್ತು ನಿಮ್ಮ ಬಸ್ಸೆಲ್ಲ ನಾವು ತಗೊಂಬಂದಿದ್ವಿ. ಏನಕ್ಕೆ ತಗೊಂಬಂದಿದ್ವಿ ಅಂತ ಕಾರಣ ನಿಮಗೆಲ್ಲ ಹೇಳಿದ್ವಿ. ನೀವು ಯಾವ ಒಂದು ವಿದ್ಯಾಸಂಸ್ಥೆ ಬಸ್ಗಳನ್ನು, ಶಾಲಾ ಕಾಲೇಜು ಸಂಸ್ಥೆ ಬಸ್ಗಳನ್ನು ನೀವು ಚಲಾವಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಚಾಲಕ ನೀವು ಏನು ದಾಖಲಾತಿಗಳನ್ನು ಇಡಬೇಕು. ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ವಾಹನದ RC ಪುಸ್ತಕ ಇರಬೇಕು, ಅದರಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು, ಪರ್ಮಿಟ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ನಂತರ ಒಂದು ಎಮಿಷನ್ ಸರ್ಟಿಫಿಕೇಟು, ವಾಯು ಮಾಲಿನ್ಯ ನಿಮ್ಮ ನಿಯಂತ್ರಣದ ಗಾಡಿನ ನೀವು ರಸ್ತೆಗೆ ತರಬೇಕು. ಅದರ ಜೊತೆಗೆ ಮಕ್ಕಳು ಏನು ಬರ್ತಾರೆ, ಮಕ್ಕಳು ಹತ್ತತಕ್ಕಂಥ ಸಂದರ್ಭದಲ್ಲಿ ಮತ್ತು ಇಳಿತಕ್ಕಂಥ ಸಂದರ್ಭದಲ್ಲಿ ನೀವು ಆ ಮಕ್ಕಳ ಸುರಕ್ಷತೆ ನೋಡಬೇಕಾಗುತ್ತೆ. ನಾಳೆ ಎಮರ್ಜೆನ್ಸಿ ಡೋರೂ ಇರುತ್ತೆ. ನಿಮ್ಮಲ್ಲಿ ಒಳಗಡೆ ಏನೇನು ಇರಬೇಕು, ಅದರದ ದಾಖಲಾತಿಗಳು ಸರಿ ಇದಾವನ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಂಡು ನೀವು ವಾಹನನ ರಸ್ತೆಗೆ ತರಬೇಕಾಗುತ್ತೆ. ಏನಾದರೂ ಒಂದು ಅವಘಡ ಸಂಭವಿಸಿದಾಗ ನಿಮ್ಮ ಒಂದು ನಂಬಿದಿರ್ತಕ್ಕಂಥವ್ರಿಗೆ ನಿಮಗೆ ವಿಮೆ ಸಿಗಲ್ಲ. $390 ಖಾಸಗಿ ಶಾಲಾ ವಾಹನಗಳು ಸೀಜ್. 103 ಕೇಸ್ ದಾಖಲಿಸಿ 11 ಲಕ್ಷಕ್ಕೂ ಅಧಿಕ ದಂಡ. ಹೌದು, ಫೀಲ್ಡ್ಗಿಳಿದಿದ್ದ ಅಧಿಕಾರಿಗಳು 390 ವಿವಿಧ ಶಾಲಾ ವಾಹನಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಫಿಟ್ನೆಸ್ ಮತ್ತು ಇನ್ಸೂರೆನ್ಸ್ ಇಲ್ಲದ ವಾಹನಗಳ ಮೇಲೆ 103 ಕೇಸ್ ದಾಖಲಿಸಿ 11 ಲಕ್ಷಕ್ಕೂ ಅಧಿಕ ದಂಡವನ್ನ ವಸೂಲಿ ಮಾಡಿದ್ದಾರೆ. 103ರಲ್ಲಿ ಇದರಲ್ಲಿ ಟ್ಯಾಕ್ಸ್ 5,37,000 ನಮಗೆ ಕಲೆಕ್ಷನ್ ಆಗಿದೆ. ದಂಡ 6,45,000. ಒಟ್ಟು 11,82,000 ನಾವೀಗ ಶಾಲಾ ಕಾಲೇಜು ವಾಹನಗಳಿಂದ ನಾವು ಕಲೆಕ್ಟ್ ಮಾಡಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇರ್ತದೆ. ಹಾಗಾಗಿ ಇವೆಲ್ಲ ಒಂದು ವಿದ್ಯಾಸಂಸ್ಥೆಯ ಈ ಚಾಲಕರಿಗೆ ಮತ್ತು ಏನು ಸಂಸ್ಥೆಯ ಓನರ್ಗಳು ಇದ್ದಾರೆ ಅವರಿಗೆಲ್ಲ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಎಲ್ಲ ದಾಖಲಾತಿಗಳನ್ನು ಸಿಂಧುತ್ವದಲ್ಲಿ ಅವ್ರು ಇಡಬೇಕು. ಸಿಂಧುತ್ವದಲ್ಲಿ ಇಟ್ಟಾಗ ನಾಳೆ ಏನಾದರೂ ಅಪಘಾತ ಆದಂಥ ಸಂದರ್ಭದಲ್ಲಿ ಆ ಮಕ್ಕಳ ಸುರಕ್ಷತೆ ಇರ್ಬೋದು, ಆ ಒಂದು ವಿಮೆಯ ಪರಿಹಾರನೂ ಸಿಗುತ್ತೆ ಅನ್ನೋ ಉದ್ದೇಶದಲ್ಲಿ ಎಲ್ಲರಿಗೂ ನಾವು ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೀವಿ. ಎಲ್ಲ ಶಾಲಾ ಕಾಲೇಜರಿಗೆ ಕೊಟ್ಟಿದ್ದೀವಿ. ಹಾಗೆ ಇವತ್ತೆಲ್ಲ ಇಷ್ಟೆಲ್ಲ ಒಂದು ಕಾರ್ಯಾಚರಣೆ ಮಾಡಿ ಗಾಡಿಗಳನ್ನೆಲ್ಲ ತಗೊಂಬಂದು ಹಾಕಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ಅಳಿಯುಳಿದಂಥ ಯಾವುದಾದ್ರೂ ಶಾಲಾ ವಾಹನಗಳಿದ್ದರೆ ಇಮಿಡಿಯೇಟಾಗಿ ಅವರು ನಮ್ಮ ಕಚೇರಿಗೆ ಬಂದು ಆ ಎಲ್ಲ ಅರ್ಹತಾ ಪತ್ರ ನವೀಕರಣವನ್ನು ಮಾಡ್ಕೋಬೇಕು. ಪರ್ಮಿಟ್ ಇಲ್ಲ ಅಂದರೆ ಪರ್ಮಿಟ್ ಮಾಡ್ಕೋಬೇಕು. ಅದರ ಜೊತೆಗೆ 15 ವರ್ಷದ ವಾಹನಗಳನ್ನು ರಸ್ತೆ ಮೇಲೆ ನಾವು ಯಾವುದು ತರಬೇಡಿ ಅಂತ ಹೇಳಿದ್ದೀವಿ. ಮಕ್ಕಳ ರಕ್ಷಣೆಗೋಸ್ಕರ ಈ ವಿಶೇಷ ಕಾರ್ಯಾಚರಣೆ ನಡೆಸಲಾಗಿದೆ. ವಾಹನಗಳ ದಾಖಲಾತಿಗಳನ್ನ ಸರಿಪಡಿಸಿಕೊಂಡು ರಸ್ತೆಗೆ ವಾಹನ ಇಳಿಸಬೇಕು ಅಂತ ವಿಜಯನಗರ ಜಿಲ್ಲಾ RTO ಅಧಿಕಾರಿ ದಾಮೋದರ್ ಚಾಲಕರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಉಳಿದಿರ್ತಕ್ಕಂಥವು ಯಾವುದು ಯಾಂತ್ರಿಕ ಸ್ಥಿತಿಗತಿಗಳು ಚೆನ್ನಾಗಿರತಕ್ಕಂಥ ವಾಹನಗಳನ್ನು ನಾವು ರಸ್ತೆ ಮೇಲೆ ಅಲೋ ಮಾಡ್ತಾ ಇದ್ದೀವಿ. ಎಲ್ಲ ಶಾಲಾ ಡ್ರೈವರ್ಗಳಿಗೂ ನಾವು ಹೇಳಿದ್ದೀವಿ, ಅವ್ರು ಯಾವ ಥರ ಇರಬೇಕು, ಅವ್ರು ಮದ್ಯಪಾನ ಮಾಡಿ ವಾಹನವನ್ನು ಚಾಲನೆ ಮಾಡಬಾರ್ದು. ಮಕ್ಕಳೆಲ್ಲ ಇರ್ತಾರೆ, ಅವರು ಒಂದು ಯೂನಿಫಾರ್ಮ್ ಹಾಕ್ಕೊಂಡಿರ್ಬೇಕು. ಆ ಮಕ್ಕಳ ಸುರಕ್ಷತೆ ಇಳಿತಕ್ಕಂಥದ್ದು ಮತ್ತು ಹತ್ತತಕ್ಕಂಥ ಸಂದರ್ಭದಲ್ಲಿ
ಹಿಂದೆ ಮುಂದೆ ಬರ್ತಕ್ಕಂಥ ವಾಹನಗಳನ್ನು ಅವರು ಅಬ್ಸರ್ವ್ ಮಾಡಬೇಕು. ಅದ್ರ ಜೊತೆ ಒಂದು ಅಟೆಂಡೆಂಟನ್ನು ಇಟ್ಕೋಬೇಕು. ಅವರು ಒಬ್ಬ ಸಹಾಯಕರನ್ನ ಇಟ್ಕೊಂಡು ಮಕ್ಕಳು ಇಳಿದು ಇಮಿಡಿಯೇಟ್ ಆಗಿ ರಸ್ತೆ ಪಕ್ಕಕ್ಕೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅವರಿಗೆಲ್ಲ ತಿಳುವಳಿಕೆ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ. ಹಾಗೆ ಇವತ್ತು ಒಂದು ಅರ್ಹತಾ ಪತ್ರ ನವೀಕರಣವನ್ನು ಮಾಡಿದ್ದೀವಿ. ಆರ್ಟಿಒ ಅಧಿಕಾರಿಗಳ ವಿರುದ್ಧ ಪೋಷಕರ ಆಕ್ರೋಶ. ಇನ್ನೊಂದೆಡೆ ಪೋಷಕರು ಆರ್ಟಿಒ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ದಂಡ ಕಟ್ಟಿಸಿಕೊಂಡು ಶಾಲಾ ವಾಹನಗಳನ್ನ ಬಿಟ್ಟು ಕಳಿಸಿಕೊಡಲಾಗಿದೆ. ಕೇವಲ ದಂಡವೇ ಅಧಿಕಾರಿಗಳಿಗೆ ಮಹತ್ವ ಆಯ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಾಲೆಗಳ ವಿರುದ್ಧ ಕ್ರಮ ಜರುಗಿಸಬೇಕಿತ್ತು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ ನೋಡಿ. ಇದು ಕೇವಲ ವಿಜಯನಗರ ಮಾತ್ರವಲ್ಲ, ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಅಲ್ಲದೆ ಬೇಕಾಬಿಟ್ಟಿ ಮಕ್ಕಳನ್ನ ತುಂಬಿಸ್ಕೊಂಡು ಹೋಗೋದು ಮಾಡ್ತಿದ್ದಾರೆ ಕಣ್ರಿ. ಈ ಬಗ್ಗೆ ಆರ್ಟಿಒ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.